ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ನಾನು ನಿಮ್ಮ ಸಲುವಾಗ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲು ನ್ಯಾಚುರಲ್ವಾಗಿ ನೀವು ಕಪ್ಪು ಮಾಡ್ಕೊಳ್ಬೋದು. ಯಾವುದೇ ಒಂದು ಕೆಮಿಕಲ್ ತಗೊಳ್ಳೋ ನಿಮಗೆ ಅಗತ್ಯ ಇಲ್ಲ. ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡುವಂಥ ರೆಮಿಡಿ ಇದೆ. ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರ ಇದೆ. ತಕ್ಷಣವೇ ನಿಮ್ಮ ಕೂದಲು ಕಪ್ಪಾಗುತ್ತೆ. ಯಾವ ಒಂದು ಕೆಮಿಕಲ್ ಬಳಸೋ ಅಗತ್ಯವೇ ಇಲ್ಲ. ನೈಸರ್ಗಿಕವಾಗಿ ನಮ್ಮ ಕೂದಲನ್ನ ನಾವು ಕಪ್ಪು ಮಾಡ್ಕೋಬೋದು. ನೋಡಿ, ನಾವು ಹಣವನ್ನು ಖರ್ಚು ಮಾಡೋ ಸಾಕಷ್ಟು ಪಾರ್ಲರ್ನಲ್ಲಿ ಹೋಗಿ ಎಷ್ಟೆಲ್ಲ ಡೈಗಳನ್ನು ಸೀರಮ್ಗಳನ್ನು ಹಚ್ಕೋತೀವಿ. ಆದರೂ ಕೂಡ ಬಿಳಿ ಕೂದಲು ಸಮಸ್ಯೆ ಅಂತೂ ಇವಾಗ ಕಡಿಮೆ ಆಗ್ತಾನೇ ಇಲ್ಲ. ಹಾಗೂ ಇವತ್ತಿನ ಕಾಲದಲ್ಲಿ ನಾವು ಬಳಸೋ ಕೆಮಿಕಲ್ ಪದಾರ್ಥದಿಂದ ಇದು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಕಡಿಮೆ ಏಜದಲ್ಲೇ ಬಿಳಿ ಕೂದಲು ಸಮಸ್ಯೆ ಒಂದೇ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ನಾವು ಕಾಣ್ತಾನೆ ಇದ್ದೀವಿ. ಈ ಒಂದು ಪ್ರಾಬ್ಲಮ್ ಇವಾಗ ಕಾಮನ್ ಆಗಿಬಿಟ್ಟಿದೆ. ಆದರೆ ನಾವು ಮನೆಯಲ್ಲಿ ನೈಸರ್ಗಿಕವಾಗಿ ಯಾವುದೇ ಒಂದು ಕೆಮಿಕಲ್ನ ಬಳಸಿ ಯಾವ ಥರ ಡೈನ ರೆಡಿ ಮಾಡ್ಕೊಳ್ಬೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ವೀಕ್ಷಕರೇ. ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ. ಇಲ್ಲಿ ನೋಡಿ, ಮೊಟ್ಟ ಮೊದಲು ನಾನು ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಹಾಕ್ತಾ ಇರೋದು ಆಮ್ಲ ಪೌಡರ್. ಆಮ್ಲ ಪೌಡ್ರಲ್ಲಿ ಇಷ್ಟೊಂದು ಶಕ್ತಿ ಇರುತ್ತೆ. ಇದು ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡೋ ಅಂಥ ಶಕ್ತಿ ಈ ಒಂದು ಆಮ್ಲ ಪೌಡರ್ನಲ್ಲಿ ಇರುತ್ತೆ ವೀಕ್ಷಕರೇ. ಹಾಗಾಗಿ ಅದನ್ನು ಬಳಸ್ತಾ ಇದ್ದೀನಿ. ನೋಡಿ, ಆಮ್ಲ ಪೌಡ್ರನ್ನ ತಗೊಂಡು ಇದರಲ್ಲಿ ಈ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನು ಸಾಕಷ್ಟು ಜಾಸ್ತಿ ಆಮ್ಲ ಪೌಡ್ರ್ ಬಳಸ್ತೀನಿ, ಅದಕ್ಕೆ ಇದು ಇವಾಗ ಖಲಾಸ್ ಆಗೋಕ್ಕೆ ಬಂದಿದೆ. ಆದರೂ ಕೂಡ ಸ್ವಲ್ಪ ಇತ್ತು, ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಒಂದು ಪುಡಿ ನಿಮಗೆ ಆನ್ಲೈನಲ್ಲಿ ನೀವು ಪಡ್ಕೊಳ್ಬೋದು. ಇಲ್ಲ ಅಂದರೆ ಯಾವುದೇ ಒಂದು ಅಂಗಡಿಯಲ್ಲಿ ಕೂಡ ನಿಮಗೆ ಈಸಿಯಾಗಿ ಸಿಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಭೃಂಗರಾಜ ಪೌಡರ್. ಇದು ಅಂತೂ ನಮ್ಮ ಕೂದಲಿಗೆ ಒಂದು ಅಮೃತ ಸಮಾನೆ. ಭೃಂಗರಾಜನಲ್ಲಿ ಇರುವಂಥ ಶಕ್ತಿ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ. ಜೊತೆಗೆ ಬಿಳಿ ಕೂದಲು ಬರೋಕ್ಕೆ ಬಿಡೋದಿಲ್ಲ. ಅಷ್ಟೊಂದು ಒಳ್ಳೆಯದಂಥ ಇದು ಒಂದು ಭೃಂಗರಾಜ್ ಪೌಡರ್ ನಮ್ಮ ಕೂದಲಿಗೆ ಕೆಲಸ ಮಾಡುತ್ತೆ ವೀಕ್ಷಕರೇ. ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಆಮ್ಲ ಪೌಡರ್ ಮತ್ತು ಭೃಂಗರಾಜ್ ಪೌಡರ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಕೆಮಿಕಲ್ ಡೈಯನ್ನು ಬಳಸೋಕ್ಕಿಂತ ಈ ಥರ ನ್ಯಾಚುರಲ್ ರೆಮಿಡೀಸ್ನ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಇದರಿಂದ ಯಾವ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾವ ಒಂದು ಹಾನಿ ಕೂಡ ನಮ್ಮ ಕೂದಲಿಗೆ ಆಗೋದಿಲ್ಲ. ಜೊತೆಗೆ ಕೂದಲಿಗೆ ಒಂದು ಪೋಷಕಾಂಶ ಕೂಡ ಸಿಗೋದು ವೀಕ್ಷಕರೇ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಎರಡನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಅಂತ ನೀವೇ ನೋಡ್ಬೋದು. ಇವಾಗ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ. ಅದು ಏನಂತ ಬನ್ನಿ ನೋಡ್ಕೊಳ್ಳೋಣ. ಆದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ, ನನ್ನ ಏನಾದರೂ ವಿಡಿಯೋ ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ಖಂಡಿತ ಇವತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಲೈಕ್ ಶೇರ್ ಕೂಡ ಮಾಡಿ ವೀಕ್ಷಕರೇ. ಹಾಗೂ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಅವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಇವಾಗ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ. ಅದು ಏನಪ್ಪ ಅಂತ ಕೇಳಿದರೆ ಕಲೋಂಜಿ ಪೌಡರ್, ಅಂದರೆ ಬ್ಲ್ಯಾಕ್ ಕ್ಯೂಮನ್ ಸೀಡ್ ಇರ್ತಾವಲ್ಲ ಫ್ರೆಂಡ್ಸ್, ಅದು ಕಲೋಂಜಿ ಪೌಡರ್ ಕೂಡ ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಪುಡಿ ನೀವು ಹೇಗೆ ಮಾಡ್ಕೋಬೇಕಂದ್ರೆ, ಮೊದಲು ಕಲೋಂಜಿನ ಬಿಸಿ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಆಯಿತು, ಪೌಡರ್ ರೆಡಿ ಆಗಿಬಿಟ್ಟುತ್ತೆ. ಜೊತೆಗೆ ಈ ಒಂದು ಕಲೋಂಜಿ ಕೂಡ ನಿಮಗೆ ಯಾವ ಒಂದು ಕಿರಾಣಿ ಅಂಗಡಿಯಲ್ಲಿ ಈಸಿಯಾಗಿ ಸಿಗುತ್ತೆ. ಇಲ್ಲ ಅಂದರೆ ನೀವು ಆನ್ಲೈನ್ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. 3 ಪದಾರ್ಥಗಳನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಯಾವ ಥರ ಡೈ ರೆಡಿ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಕೊನೆವರೆಗೂ, ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೂ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೂ ನಿಮಗೆ ತಿಳಿಯುತ್ತೆ ಹೇಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು, ಎಷ್ಟು ಟೈಮ್ ಅಪ್ಲೈ ಮಾಡ್ಕೊಳ್ಳೋದು ಅಂತ. ನಾವು ಕೆಲವೊಮ್ಮೆ ಹಾಫ್ ವೀಡಿಯೋಸ್ನ ನೋಡಿ ಮತ್ತೆ ಸ್ಕಿಪ್ ಮಾಡಿಕೊಂಡು ನೋಡ್ತಾ ಹೋಗ್ತೀವಿ. ನಂತರ ರಿಸಲ್ಟ್ ಸಿಗಿಲ್ಲ ಅಂದರೆ ಮತ್ತೆ ಏನಪ್ಪ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ರೆಮಿಡಿ ಆದರೆ ಕೊನೆವರೆಗೂ ನೋಡಬೇಕು ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇವಾಗ ಇದರಲ್ಲಿ ನಾನು ಪತಂಜಲಿ ಆಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ಮಾರ್ಕೆಟಲ್ಲೇ ಸಿಗುತ್ತೆಲ್ಲ ಫ್ರೆಂಡ್ಸ್, ಆ ಒಂದು ಆಲೋವೆರಾ ಜೆಲ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ನೀರು ಹಾಕೋ ಹಾಗೂ ಇಲ್ಲ, ಪೂರ್ತಿ ಇದು ಏನಿದೆ ನಿಮಗೆ ಆಲೋವೆರಾ ಜೆಲ್ಲಿಂದನೇ ಮಿಕ್ಸ್ ಮಾಡ್ಕೋಬೇಕು ಆಗಿದೆ. ಈ ಥರ ನಿಮ್ಮ ಹತ್ರ ಮಾರ್ಕೆಟ್ನಲ್ಲಿ ಸಿಗುವಂಥ ಆಲೋವೆರಾ ಜೆಲ್ ಇದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಆಲೋವೆರಾ ಪ್ಲಾಂಟ್ ಇದ್ದರೆ ಅದರಿಂದ ಕೂಡ ನೀವು ಫ್ರೆಶ್ಗಿರುವಂಥ ಜೆಲ್ನ ಹಾಕ್ಕೊಂಡ್ರೆ ಅದು ಮತ್ತಷ್ಟು ಒಳ್ಳೆಯದು. ನನ್ನ ಹತ್ರ ಇವಾಗ ಅವೈಲೇಬಲ್ ಇಲ್ಲ ಅಂತ
ಮಾರ್ಕೆಟ್ನಲ್ಲಿ ಸಿಗುವಂಥ ಪತಂಜಲಿ ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಚೆನ್ನಾಗಿ ಒಂದು ಕೂಡ ಲಂಪ್ಸ್ ಇರದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಕೂಡ ಇದರಲ್ಲಿ ಗಂಟು ಇರಬಾರ್ದು, ಇಲ್ಲ ಅಂದರೆ ಇದು ಚೆನ್ನಾಗಿ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ ಹಾಗೂ ನಮಗೆ ಬೇಕಾಗಿರುವಂಥ ರಿಸಲ್ಟ್ ನಾವು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. 1-2-3 ನಿಮಿಷ ಚೆನ್ನಾಗಿ ಸ್ಪೂನಿಂದ ಕೈ ಆಡಿಸ್ತಾ ಬರಬೇಕು, ಮಿಕ್ಸ್ ಮಾಡ್ತಾ ಬರಬೇಕು. ಭಾಳಷ್ಟು ಒಳ್ಳೆಯದಾದಂಥ ರೆಮಿಡಿ ಇದೆ, ಖಂಡಿತ ಟ್ರೈ ಮಾಡಿ ನೋಡಿ. ಈ ಒಂದು ರೆಮಿಡಿನ ನೀವು ವಾರದಲ್ಲಿ 1-2 ಸಲ ಆದರೂ ಟ್ರೈ ಮಾಡಿ. ವಾರದಲ್ಲಿ 1-2 ಸಲ ಇಲ್ಲ ಅಂದಾಗ ತಿಂಗಳಲ್ಲಿ 1-4 ಸಲ ಆದರೂ ಕಂಟಿನ್ಯೂ ಟ್ರೈ ಮಾಡಿ. ಒಂದೇ ಸಲ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗೋ ಹಾಗೂ ಇಲ್ಲ ನೋಡಿ. ಯಾವುದೇ ಒಂದು ರೆಮಿಡಿ ಒಂದು ಸಲ ಟ್ರೈ ಮಾಡಿದ್ರೆ ನಮಗೆ ಏನು ರಿಸಲ್ಟ್ ನಾವು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ತಾನೇ ಅದರ ಏನು ಉಪಯೋಗ ಅಂತ ನಮಗೆ ಗೊತ್ತಾಗೋದು ಹಾಗೂ ಏನು ಕೂಡ ಲಾಭ ಅಂತ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ವಾರದಲ್ಲಿ 1-2 ಸಲ ಆದರೂ ಹಚ್ಕೊಂಡು ಇದನ್ನು ನಿಮ್ಮ ಕೂದಲ ಮೇಲೆ 1 ತಾಸು ಹಾಗೆ ಬಿಟ್ಟುಬಿಡಿ. ಚೆನ್ನಾಗಿ ಸ್ಕ್ಯಾಪ್ ಮೇಲೆ, ಲೆಂತ್ ಮೇಲೆ, ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ಅಲ್ಲೆಲ್ಲ ಕಡೆನೂ ಹಚ್ಕೊಂಡು 1 ತಾಸು ಹಾಗೆ ಬಿಡಿ. ನಂತರ ತಲೆ ಸ್ನಾನ ಮಾಡ್ಕೊಳ್ಳಿ. ಶ್ಯಾಂಪೂನ ಬಳಸೋಕ್ಕೆ ಹೋಗಬೇಡಿ. ಯಾವುದೇ ಕೂಡ ಒಂದು ಡೈ ಹಚ್ಕೊಂಡ್ರೆ ಅವತ್ತಿನ ದಿನವೇ ನಾವು ಶ್ಯಾಂಪು ಹಾಕಬಾರ್ದು ತಲೆಗೆ. ಇಲ್ಲ ಅಂದರೆ ನಾವು ಹಾಕೋ ರೆಮಿಡಿ ಚೆನ್ನಾಗಿ ಕೆಲಸ ಮಾಡೋದು ಇಲ್ಲ ಹಾಗೂ ರಿಸಲ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಯಾವಾಗ ನೀವು ಡೈ ಹಚ್ಕೋತೀರಲ್ವ, ಜಸ್ಟ್ ನಾರ್ಮಲ್ ನೀರಿಂದ ನಿಮ್ಮ ತಲೆ ಸ್ನಾನ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ನೀವು ಶ್ಯಾಂಪೂನ ಹಚ್ಕೊಂಡ್ರೆ ಏನೋ ಪ್ರಾಬ್ಲಮ್ ಇಲ್ಲ ವೀಕ್ಷಕರೇ. ಸೊ ಈ ಒಂದು ರೆಮಿಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಜೊತೆಗೆ ವಾರದಲ್ಲಿ 2 ಸಲ ಬಳಸ್ತಾ ಬನ್ನಿ. ಸ್ವಲ್ಪ ದಿನ ನಂತರ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಖಂಡಿತ ಇದರಿಂದ ನಿಮಗೆ ಲಾಭ ಆಗಿದೆ ಅಂತ ಅನ್ಕೋತೀನಿ ವೀಕ್ಷಕರೇ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಕೂಡ ನಾನು ಇದೇ ಥರವಾಗಿ ನ್ಯಾಚುರಲ್ ರೆಮಿಡೀಸ್ನ ಹೇಳ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ನನ್ನನ್ನು ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ವೀಕ್ಷಕರೇ.